ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಯಚೂರಲ್ಲಿ ಮಿತಿ ಮೀರ್ತಾ ಇದೆ ಅಕ್ರಮ ಮರಳು ದಂಧೆ. ಮರಳು ದಂಧೆ ನೆಮ್ಮದಿಯನ್ನ ಕಳೆದುಕೊಂಡಿರುವಂಥದ್ದು ದೇವದುರ್ಗ ಜನತೆ. ಅಧಿಕಾರಿಗಳ ಬಳಿಕ ಶಾಸಕರಿಗೆ ಧಮಕಿ ಹಾಕ್ತಾರಂತೆ ಈ ದಂಧೆಕೋರರು. ಶಾಸಕರ ಮನೆಗೆ ಹೋಗಿ ಈ ರೀತಿಯಾಗಿ ಧಮಕಿಯನ್ನು ಹಾಕುವಂಥದ್ದು. ಶಾಸಕರ ಮನೆಗೆ ಬಂದು ಈ ದಂಧೆಕೋರರು ಧಮಕಿ ಹಾಕ್ತಾರೆ. ಶಾಸಕಿ ಕರೆಯಮ್ಮ ನಿವಾಸಕ್ಕೆ ಬಂದು ಈ ರೀತಿಯಾಗಿ ಪುಂಡರು ಧಮಕಿಯನ್ನು ಹಾಕಿರುವಂಥ ಘಟನೆ ಇದು. ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿರುವಂಥ ಶಾಸಕರ ಮನೆಗೆ ಹೋಗಿ ಪುಂಡರ ಹಾವಳಿ. ಶಾಸಕರು ಅವರು ಆ ಕ್ಷೇತ್ರದ ಶಾಸಕರಿಗೆ ಇವರು ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ಇವ್ರು ಯಾರಿಗೆ ಹೆದರ್ತಾರೆ ಅಂಥೇಳಿ ಗೃಹ ಮಂತ್ರಿ DC SP ಗಳ ಗಮನಕ್ಕೆ ತಂದರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಅಲ್ಲಿ ಈ ಮರಳು ದಂಧೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯನೇ ಇಲ್ಲ, ಅದು ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ರಾಜಕಾರಣಿಗಳ ಚೇಲಾಗಳದೇ ಕೆಲಸ ಇರುತ್ತೆ. ಸೊ ಹಂಗಾಗಿ ಕಂಟ್ರೋಲ್ ಆಗಿ ಅದನ್ನು ಸಂಪೂರ್ಣವಾಗಿ ಮರಳು ದಂಧೆಯನ್ನು ಕಡಿವಾಣ ಹಾಕೋದಕ್ಕಂತೂ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ನೆಮ್ಮದಿಯಿಂದ ಆದರೂ ಮಲಗಬೇಕಲ್ಲ ಜನ. ಇಡೀ ರಾತ್ರಿ ದೊಡ್ಡ ದೊಡ್ಡ ಗಾಡಿ ತಗೊಂಡು ಹಂಗೆ ಓಡಿಸೋದು, ಆ ಕಡೆ ಓಡಿಸೋದು, ಈ ಕಡೆ ಓಡಿಸೋದು, ಅಡ್ಡ ಯಾರು ಬಂದರೂ ಮೇಲೇನೆ ತೆಗೆದು ಹೋಗುವಂಥ ಇಂಥ ಘಟನೆಗಳು ದೇವದುರ್ಗದಲ್ಲಿ ಬಹಳ ಆಗಿದ್ದಾವೆ. ನೋಡಿ, ದೇವದುರ್ಗದಲ್ಲಿರುವಂಥ ಶಾಸಕರ ಮನೆಗೆ ಹೋಗಿ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ, ನಾವು ಏನು ಬೇಕಾದರೂ ಮಾಡ್ತೀವಿ ಅಂತೇಳಿ ಶಾಸಕರ ಮನೆಗೆ ಹೋಗಿ ಪುಂಡರು ಧಮಕಿಯನ್ನು ಹಾಕ್ತಾರಂತೆ. ಸೊ ರಾಯಚೂರಿನಲ್ಲಿ ಮಿತಿ ಮೀರ್ತಾ ಇರುವಂಥದ್ದು ಈ ಅಕ್ರಮ ಮರಳು ದಂಧೆ ಯಾರಿಂದಲೂ ಕೂಡ ಕಡಿವಾಣ ಆಗ್ತಾ ಇಲ್ಲ. ಒಂದು ವೇಳೆ ಅದು ಕಂಟ್ರೋಲ್ಗೆ ಬರಬೇಕು ಅಂತ ಹೇಳಿದ್ರೆ ಪೊಲೀಸರು ಎಚ್ಚೆತ್ಕೊಳ್ಬೇಕು. ಬಟ್ ಪೊಲೀಸರು ಎಚ್ಚೆತ್ಕೊಳ್ತಾ ಇಲ್ಲ. ಪೊಲೀಸರು ಕೂಡ ಏನು ಹೇಳ್ತಾ ಇಲ್ಲ. ಪೊಲೀಸರು ಹೋದರೂ ಕೂಡ ಪೊಲೀಸರಿಗೆ ಇವರು ಧಮಕಿ ಹಾಕ್ತಾರಂತೆ. ಹಾಗಾದರೆ ಯಾರ ಕೈವಾಡ ಇದೆ, ಯಾರ ಬೆಂಬಲ ಇದೆ, ಯಾರ ಬೆಂಬಲದಿಂದಾಗಿ ಈ ರೀತಿಯಾಗಿ ರಾಜಾರೋಷವಾಗಿ ಅಕ್ರಮ ಮರಳು ದಂಧೆ ನಡೆಯುತ್ತೆ ಅಂಥೇಳಿ ದೇವದುರ್ಗದ ಜನತೆ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಇಡೀ ರಾತ್ರಿ ಅದೇ ಮರಳು ದಂಧೆ ಕೆಲಸ ನಡೆಯುತ್ತೆ, ಬರೀ ಗಾಡಿ ಸೌಂಡು. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಶಾಸಕರಿಗೆ ಇವರು ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ಇನ್ನು ಯಾರಿಗೆ ಹೆದರ್ತಾರೆ ಇವರು? ಅವ್ರ ಮನೆಗೆ ಹೋಗಿ, ಶಾಸಕರ ಮನೆಗೆ ಹೋಗಿ ಧಮಕಿ ಹಾಕುವಂಥ ಘಟನೆ ಇದು.